ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಅವರು ಮೂಲತಃ ಕ್ರಿಶ್ಚಿಯನ್ ಆದ್ರೂ ಕೂಡ ಮದುವೆ ಆದ್ಮೇಲೆ ಹಿಂದೂ ಆಗಿ ಹಿಂದೂ ಸಂಪ್ರದಾಯಗಳನ್ನೆಲ್ಲ ಕೂಡ ಪಾಲಿಸ್ತಾ ಸೊ ಅಚ್ಚ ಕನ್ನಡದ ಯುವತಿಯಾಗಿ ನಿಮ್ಮೆಲ್ಲರ ಪ್ರೀತಿಯ ಸ್ಯಾಂಡಲ್ವುಡ್ ನ ಸ್ವೀಟೆಸ್ಟ್ ಹೀರೋಯಿನ್ ಅವರು ಪುಟ್ಟ ಗೌರಿ ಅಂತ ರೆಡಿಯಾಗಿ ಬಂದಿದ್ದಾರೆ. ಸೊ ನಾನು ಅನ್ಕೊಂಡಿದ್ದೆ ಇಬ್ರು ಸಿಗ್ತಾರೆ ಅಂತ, ಬಟ್ ಅವ್ರು ಒಬ್ಬಂಟಿಯಾಗಿ ಸಿಕ್ಕಿದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ, ನಾನು ಕೇಳ್ತಾ ಹೋಗ್ತೀನಿ. ಸುನಲ್ ಅವರು ಮೊದಲನೇದಾಗಿ ನಮಸ್ತೆ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಗೂ ಅಂಡ್ ಸಮಸ್ತ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬದ ದಿನ ಇಬ್ರು ಸಿಗ್ತಾರೆ ಅಂತ ಅನ್ಕೊಂಡ್ರೆ ನೀವು ಒಬ್ರು ಮಾತ್ರ ಸಿಕ್ಕಿದಾರೆ. ತರುಣ್ ಸರ್ ಇಲ್ಲಿ ಅಂತ ಸಿನಿಮಾ ರಿಲೀಸ್ಗೆ ರೆಡಿ ಇದೆಯಲ್ವಾ, ಸೊ ಇವಾಗ ವರ್ಕ್ ಬಿಟ್ರೆ ಬೇರೆ ಏನೂ ಇಲ್ಲ. ಅವರು ಚೆನ್ನೈಗೆ ಹೋಗಿದ್ದಾರೆ, ವರ್ಕ್ ನಡೀತಾ ಇದೆ. ಸೊ ನಾನೊಬ್ಳೆ ಬಂದಿದ್ದೀನಿ. ಹಬ್ಬ ಅಂದ ತಕ್ಷಣ ಐ ಥಿಂಕ್ ನಿಮ್ಗೆ ಇದು ಮದುವೆ ಆದ್ಮೇಲೆ ಎರಡನೇ ಗೌರಿ ಗಣೇಶ ಹಬ್ಬದ. ಸೊ ಮೊದಲ ವರ್ಷ ಆಲ್ರೆಡಿ ಗಂಡನ ಮನೇಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದು. ಆಕ್ಚುಲಿ ಫಸ್ಟ್ ಇಯರ್ ನಮ್ಗೆ ಏನು ಮಾಡಕ್ ಆಗಿಲ್ಲ, ಯಾಕಂದ್ರೆ ಮದ್ವೆ ಆಗಿದ್ದು ಅಷ್ಟೇ ಅವಾಗ. ಅಂಡ್ ನಮ್ ಮಂಗ್ಳೂರು ಕ್ರಿಶ್ಚಿಯನ್ ಸ್ಟೈಲ್ ವೆಡ್ಡಿಂಗ್ ಇತ್ತು. ಸೊ ಆ ಟೈಮಲ್ಲಿ ಆ ಗ್ಯಾಪ್ ಅಲ್ಲಿ ಮತ್ತೆ ಅಲ್ಲಿದ್ ಅರೇಂಜ್ಮೆಂಟ್ಸ್ ಇದು ಅದು ಅಂತಾನೆ ಓಡಾಡ್ತಿದ್ವಿ. ಬಟ್ ಅಫ್ಕೋರ್ಸ್ ನಮ್ ಅಪಾರ್ಟ್ಮೆಂಟ್ ಅಲ್ಲಿ ಕೆಳಗಡೆ ಗಣೇಶ ಕೂರ್ಸಿದ್ರು, ಅಲ್ಲೊಂದ್ ದಿನ ಇದ್ವಿ ಅಷ್ಟೇ. ಬಟ್ ಹಬ್ಬ ಅಂತ ಜೋರಾಗಿ ಸೆಲೆಬ್ರೇಟ್ ಅಂತೂ ಮಾಡಕ್ ಆಗಿಲ್ಲ. ಐ ಥಿಂಕ್ ಮದ್ವೆ ಆದ್ಮೇಲೆ ಇದೇ ನನ್ ಫಸ್ಟ್ ಟೈಮ್ ಜೋರಾಗಿ ಸೆಲೆಬ್ರೇಟ್ ಮಾಡ್ತಿರೋದು. ಆದ್ರೂ ಕೂಡ ನಮಗೆಲ್ಲ ಬೇಜಾರಿದೆ, ಯಾಕಂದ್ರೆ ಅವ್ರು ಚೆನ್ನೈಲಿದ್ದಾರೆ, ನೀವು ಇಲ್ಲಿದ್ದೀರಾ. ಹಬ್ಬ ಹೆಂಗ್ ಫುಲ್ಫಿಲ್ ಮಾಡಕ್ ಆಗುತ್ತೆ? ಪರವಾಗಿಲ್ಲ, ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ವಿಡಿಯೋ ಕಾಲ್ ಮಾಡಿದೆ. ಸೊ ನೋ ಪ್ರಾಬ್ಲಮ್. ಮಾಲ್ತಿ ಅಮ್ಮ ಏನ್ ಅಡಿಗೆ ಮಾಡಿದ್ರು ಮನೆಯಲ್ಲಿ ಅಂತ? ಮನೇಲಿ ಸ್ವೀಟ್ ಮಾಡಿದ್ದಾರೆ, ಅಫ್ಕೋರ್ಸ್ ಸ್ವೀಟ್ಸ್. ಮತ್ತೆ ಇವರು 4-5 ಡಿಶಸ್ ನಾನು ಬರುವಾಗ ಮಾಡ್ತಾನೆ ಇದ್ರು. ಸೊ ಇವಾಗ ಮನೆಗೆ ಹೋಗಿ ಗೊತ್ತಾಗುತ್ತೆ ಏನೆಲ್ಲ ಇದೆ ಅಂತ. ಬಟ್ ಸ್ವೀಟ್ಸ್ ಅಂತೂ ಪಕ್ಕಾ ಇದ್ದೇ ಇರುತ್ತೆ. ನೀವು ಮೂಲತಃ ಕ್ರಿಶ್ಚಿಯನ್ ಆದ್ರೂ ಕೂಡ ನಿಮ್ಮ ಫ್ರೆಂಡ್ಸ್ ಎಲ್ಲಾನು ಕೂಡ ಒಂದಷ್ಟು ಜನ ಹಿಂದೂಗಳಿರ್ತಾರೆ. ಅವರೊಟ್ಟಿಗೆ ಹೋಗ್ಬಿಟ್ಟು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಹೋಗ್ಬಿಟ್ಟು ಲೈಕ್ ಚಂದ ವಸೂಲಿ ಮಾಡುವಂತದ್ದಾಗಿರ್ಬೋದು, ಗಣೇಶನ್ ಕೂರಿಸಿದಾಗ ಡ್ಯಾನ್ಸ್ ಮಾಡುವಂತದ್ದಾಗಿರ್ಬೋದು, ಈ ತರ ಏನಾದ್ರು ಮೆಮೊರೀಸ್ ಇದ್ರೆ ರೀಕಾಲ್ ಮಾಡೋದು? ಇಲ್ಲ, ನನ್ನ ಅದೇ ಐ ಥಿಂಕ್ ಮೈ ಬೆಸ್ಟ್ ಮೆಮರಿ, ನಾನು ಮುಂಬೈಯಲ್ಲಿದ್ದೆ 1 ವರ್ಷ. ಆ ಟೈಮಲ್ಲಿ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ. ಗಣೇಶ ಫೆಸ್ಟಿವಲ್ ಲೈಕ್ ಅಂದ್ರೆ ಒಂದು ಫೆಸ್ಟಿವಲ್, ಅದು ಇಟ್ಸ್ ಲೈಕ್ ಒಂದು ಕಾರ್ನಿವಲ್ ತರ. ಅಲ್ಲಿ ಅಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಐ ಥಿಂಕ್ ನಾನು ಎಂಜಾಯ್ ಮಾಡಿರೋದಂದ್ರೆ ಅದೇ. ಮಂಗಳೂರಲ್ಲಿ ಅಫ್ಕೋರ್ಸ್ ನಮ್ಮ ನೇಬರ್ಸ್ ಮನೆ, ಇವ್ರ ಮನೆ, ಅದ್ ಮನೆ ಅಷ್ಟೇ. ಅದು ಬಿಟ್ರೆ ನಾನು ತುಂಬಾ ಎಂಜಾಯ್ ಮಾಡಿರೋದು ಮುಂಬೈಯಲ್ಲೇ. ಇಲ್ಲಿ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲಾನು ಕರೆದಾಗ ಎಲ್ಲ ಹೋಗ್ತಿದ್ರಲ್ಲ, ಹೆಂಗಿತ್ತು ಆ ಸಂಭ್ರಮ ಸಡಗರ ಎಲ್ಲ? ಇಟ್ ಯೂಸ್ ಟು ಬಿ ನೈಸ್. ಅಂದ್ರೆ ಅಫ್ಕೋರ್ಸ್ ನನ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಏನ್ ಮಾಡೋದು ಅಂತ. ಬಟ್ ಒಂದ್ಸರ್ತಿ ನಾನು ಬೆಂಗಳೂರು ಬಂದ್ಮೇಲೆ ಐ ಥಿಂಕ್ ವೆನ್ ಐ ಜಸ್ಟ್ ಎಂಟರ್ಡ್ ದ ಇಂಡಸ್ಟ್ರಿ, ಒಂದ್ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅಲ್ಲಿ ಗಣೇಶನ್ ನೀರಲ್ಲಿ ಬಿಡೋದು ಅದೆಲ್ಲ ಮಾಡಿದ್ವಿ. ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಐ ಥಿಂಕ್ ಒಂದು ಬ್ಯೂಟಿಫುಲ್ ಟ್ರೆಡಿಷನ್ ಇದು. ನನ್ಗೂ ಹೊಸತಾಗಿದ್ರಿಂದ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಟ್ರೆಡಿಷನ್. ಬಟ್ ಸ್ಯಾಡ್ಲಿ ಈ ವರ್ಷನೂ ಮಾಡಕ್ ಆಗಿಲ್ಲ. ಬಟ್ ನೆಕ್ಸ್ಟ್ ಇಯರ್ ಇಂದ ಐ ಥಿಂಕ್ ಐಲ್ ಟ್ರೈ. ನಂಗೆ ಗೊತ್ತಾದ್ಮೇಲೆ ನಾನು ಟ್ರೈ ಮಾಡ್ತೀನಿ ಇದೆಲ್ಲ ಟ್ರೆಡಿಷನ್ಸ್ ಫಾಲೋ ಮಾಡಕ್ಕೆ. ನಾನು ಲಾಸ್ಟ್ ಟೈಮ್ ಕೇಳಿದೆ, ಈಗಲೂ ಕೇಳ್ತಾ ಇದ್ದೀನಿ. ಎಲ್ಲಾ ಕಡೆನೂ ಕೂಡ ಒಂದು ಕ್ವಶನ್ ಮಾರ್ಕ್ ಕೇಳ್ತಿರುವಂತದ್ದು ಏನಂತಂದ್ರೆ, ಈ ಗೌರಿ ಗಣೇಶ ಹಬ್ಬಕ್ಕೆ ಮಿನಿ ಗೌರಿ ಅಥವಾ ಮಿನಿ ಗಣೇಶ ಸಿಹಿ ಸುದ್ದಿ ಕೊಡ್ತಾರ ಸೊನಾಲ್ ಅವರು ಅಂತ? ಏನು ಇಲ್ಲ, ಇವಾಗ ನಂದಂತೆ ಇಷ್ಟು ಸಿನಿಮಾಗಳಿದೆ, ಅವ್ರದ್ದು ಸಿನಿಮಾಸ್ ಇದೆ. ಸೊ ಲಾಸ್ಟ್ ಟೈಮು ನಿಮ್ಗೆ ಅದೇ ಹೇಳಿದ್ದೆ, ವೆನೆವರ್ ವಿ ಆರ್ ಬ್ಲೆಸ್ಡ್, ಪ್ಲಾನಿಂಗ್ ಇದು ಅದು ಅಂತ ಏನಿಲ್ಲ. ಬಟ್ ದೇವ್ರು ಯಾವಾಗ ಬ್ಲೆಸ್ ಮಾಡ್ತಾರೆ ಖಂಡಿತ ಹ್ಯಾಪಿಲಿ ಐ ವಿಲ್ ಆಕ್ಸೆಪ್ಟ್ ದ ಬೇಬಿ. ನಿಮ್ದು ಯಾವ ಪ್ರಾಜೆಕ್ಟ್ಗಳು ನಡೀತಾ ಇದೆ ಸದ್ಯ? ಸೊ ಯಾಕಂತಂದ್ರೆ ತುಂಬಾ ದಿನಗಳ ನಂತರ ವೇಟ್ ಮಾಡ್ತಾರೆ. ಇತ್ತೀಚೆಗಷ್ಟೇ ಲವ್ ಮ್ಯಾಟರ್ ಆಗಿತ್ತು. ಸೊ ನೆಕ್ಸ್ಟ್ ಇನ್ನು ಯಾವ ಪ್ರಾಜೆಕ್ಟ್ಗಳಲ್ಲಿ ಸೊನಾಲ್ ಅವ್ರನ್ನ ಬೆಳ್ಳಿ ಪರದೆಯಲ್ಲಿ ಕಾಣಿಸ್ಕೋಬಹುದು? ಇವಾಗ ತಲ್ವಾರ್ಪೇಟೆ ರಿಲೀಸ್ ಆಗ್ತಿದೆ, ರಾಧೆ ಅಂತ ಒಂದು, ನಂದು ಅಜಯ್ ರಾವ್ ಅವ್ರದ್ದು. ಕೋಮಲ್ ಸರ್ ಜೊತೆ ರಾಲೆಕ್ಸ್ ಅಂತ ಒಂದು ಸಿನಿಮಾ ನಡೀತಾ ಇದೆ. ಅಂಡ್ ಅಫ್ಕೋರ್ಸ್ ಒಂದು ಲಾಂಗ್, ತುಂಬಾ ವರ್ಷಗಳಿಂದ ಒಂದು ಸಿನಿಮಾ ರಿಲೀಸ್ ಆಗಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ದಟ್ ಇಸ್ ಬುದ್ಧಿವಂತ 2, ನಂದು ಉಪ್ಪಿ ಸರ್ದು. ಆ ಒಂದು ಸಿನಿಮಾ ಬಾಕಿ ಇದೆ. ಸೊ ಇಷ್ಟು ಸೆಟ್ ಆಫ್ ಸಿನಿಮಾಸ್, ನನ್ನ ಪ್ರೀವಿಯಸ್ ಕಮಿಟ್ಮೆಂಟ್ಸ್ ಅಂತ ಇಷ್ಟಿವೆ ಸದ್ಯಕ್ಕೆ. ಸರೋಜಿನಿ ನಾಯ್ಡು ಇದೆ. ಸೊ ಈ ಸಿನಿಮಾಸ್ ರಿಲೀಸ್ ಆಗಬೇಕು ಬೇಗದಲ್ಲಿ. ಐ ಥಿಂಕ್ ಫಸ್ಟ್ ಒನ್ ಆಫ್ ದ ಫಿಲ್ಮ್ಸ್ ರಿಲೀಸ್ ಆಗುತ್ತೆ ಬೇಗ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.